ಅಮ್ಮ ಅಮ್ಮ ಅಕ್ಕ ಅಕ್ಕ ಜಲ್ದಿ ಬನ್ನಿ. ಯಾಕೋ ರಮೇಶ, ಯಾಕೋ ಎಲ್ಲಮ್ಮ ಅಕ್ಕ ಎಲ್ಗೋದ್ಲು ಹೇಳಮ್ಮ ಜಲ್ದು. ಯಾಕೋ ಅವಳ ಮನೆಗಿಲ್ಲ ಕಣೋ, ಬಟ್ಟೆ ತಕೊಂಡೋಗಿದ್ದಾಳೆ, ಬಟ್ಟೆ ಒಗದಾಕ್ ಬರ್ತೀನಿ ಅಂತ ಹೇಳಿ. ಯಾಕೆ ಏನಾಯ್ತು? ಅಯ್ಯೋ ನಿಮ್ಮಿಬ್ರಿಗೂ ಒಂದು ಸಂತೋಷದ ವಿಷಯ ಹೇಳ್ಬೇಕು ಕಣಮ್ಮ, ಅದಕ್ಕೆ ಓಡ್ ಬಂದಿದ್ದೀನಿ. ನನ್ನ ಕೈಯಲ್ಲಿ ನೋಡಿಲಿ ಏನಿದೆ ಅಂತ ಹೇಳಿ. ಏನದು? ಏನೋ ಜಮೀನ್ ಪತ್ರನೋ ಮನೆ ಪತ್ರನೋ ಏನೋ ಇದ್ದಂಗೈತೆ, ಏನದು? ಹ್ಞೂ ಕಣಮ್ಮ, ನಮ್ಮ ಜಮೀನ್ ಪತ್ರನೇ ಇದು. ಅಕ್ಕ ಎಲ್ಗೋದ್ಲು ಹೇಳು, ಅವಳು ಬರಲಿ. ಇಬ್ರಿಗೂ ಒಂದೇ ಸಲ ಹೇಳ್ತೀನಿ ಈ ಸಂತೋಷದ ವಿಚಾರನ. ಅವಳು ಮನೆಯಾಗೆ ಇಲ್ವಲ್ಲ, ನಿಮ್ಮಿಬ್ರಿಗೂ ಹೇಳೋಣ ಅಂತೇಳಿ ನಾನು ಖುಷಿಯಿಂದ ಓಡೋಡ್ ಬಂದ್ರೆ. ಅವಳು ಬಟ್ಟೆ ಒಗ್ದಾಕ್ ಬರ್ತೀನಿ ಅಂತ ಓದ್ಲಪ್ಪ, ಬರ್ಲೇ ಇಲ್ಲ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಇರು ಬತ್ತಾಳೆ. ಅದೇನು ಅಂತ ಹೇಳಂಗಿಲ್ಲ. ಅವಳು ಬರ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದ್ಯಾ? ಈಗಲಾಗಲೇ ಬತ್ತಾಳೆ ಅನ್ಸುತ್ತೆ. ಇರು, ನಿನ್ಗೆ ಯಾತನ ಉಂಬಕ್ಕೋ ಇಲ್ಲಾಂದ್ರೆ ಕಾಪಿನ ಯಾತನ ಕಾಸ್ಕೊಂಡ್ ಬರ್ತೀನಿ. ಅಯ್ಯೋ ಯಮ್ಮ, ನನಗೆ ಕಾಪಿನೂ ಬೇಡ ಊಟನೂ ಬೇಡ, ಏನು ಬೇಡ. ಮೊದಲು ಅಕ್ಕ ಬರಲಿ, ಇರು. ಅಕ್ಕನಿಗೆ ಈ ವಿಷಯ ಹೇಳ್ಬಿಟ್ಟು ಮೂವರು ಒಟ್ಟಿಗೆ ಊಟ ಮಾಡೋಣ. ಹ್ಞೂ ಸರಿಯಪ್ಪ, ನಿಮ್ಮ ಅಕ್ಕ ಬರೋ ತಕನ ಬಾ ಕುಕ್ಕ ಬಾ. ಹಂಗೆ ಆಗಿ ನಿಂತ್ಕೊಂಡು ಕಾಲು ಇಸ್ಕೊಂತೀಯ, ಬಾ ಕುಕ್ಕ ಬಾ. ನಿಮ್ಮ ಅಕ್ಕ ಬತ್ತಾಳೆ ಈಗಲಾಗಲ್ಲ. ಆಲೇನೆ ಬಟ್ಟೆ ತಗೊಂಡೋಗಿ ಒಗೆ ತಗೊಂಡೋಗಿ ಆಲೆ 1 ಗಂಟೆ 2 ಗಂಟೆ ಆಯ್ತು. ಬತ್ತಾಳೆ ಅನ್ಸುತ್ತೆ, ಇಟ್ಟತಿಗೆ ಆಗಿರ್ಬೇಕೇನ ಒಣಗಾಕಿ ಬತ್ತಾಳೆ. ಬಾ ಕುಕ್ಕ ಬಾ. ಹಂಗೆ ಇಲ್ಲ ಕಣಮ್ಮ, ನಾನು ಕುಕ್ಕಮ್ಮಕ್ಕೆ ಹಾಕಿಲ್ಲ. ನನಗೆ ವಿಷಯನ ಅಕ್ಕ ಹಿಂಗೆ ಮೊದಲು ಹೇಳ್ಬೇಕು. ಅಯ್ಯೋ ಅವಳು ಇವಾಗಲೇ ಬತ್ತಾ ಇಲ್ವಲ್ಲ. ಹೋಗಮ್ಮ ಕರ್ಕೊಂಬರಗೆ ಹೋಗಿ. ಎಲ್ಲಿಗೆ ಹೋಗಿದ್ದಾಳೆ? ಬಟ್ಟೆ ಒಗೆಯಕ್ಕೆ ಹೋಗಿ. ಬಟ್ಟೆ ಇದ್ದರೆ ಬಿಟ್ಟು ಕರ್ಕೊಂಬರಗೆ ಹೋಗಿ. ರಮೇಶ ಕರಿತಾ ಇದ್ದಾನೆ, ಜಲ್ದಿ ಬರ್ಬೇಕಂತೆ ಅಂತ ಹೇಳಿ ಕರ್ಕೊಂಬರಗಮ್ಮ ಹೋಗಿ. ಅಯ್ಯೋ ಊರ್ ಬಿಟ್ಟು ಆಚೆಗೆ ಕೆರೆ ಇಲ್ವೇ ನಮ್ಮೂರ್ದು, ಅಲ್ಲಿಗೆ ಹೊತ್ಕೊಂಡೋಗಿ ಬಟ್ಟೆ ಒಕ್ಕ ಬತ್ತೀನಿ ಅಂತಾನೆ. ಇವಾಗ ಬತ್ತಾಳೆ, ಸುಮ್ಮನಿರಪ್ಪ. ಅಲ್ಲಿ ಬಂದಿರ್ಬೇಕೇನೋ, ಅಲ್ಲಿ ಮನೆಯಿಂದ ಒಣಗಾಕ್ತಿರ್ಬೇಕು ಬಟ್ಟೆನ. ಒಣಗಾಕಿ ಬತ್ತಾಳೆ, ಸಮಾಧಾನ ಮಾಡ್ಕೆ ಒಂದು ಸ್ವಲ್ಪ ಹೊತ್ತು ಬರೋ ತಕನ. ನನ್ನ ಕೈಲಾಗಲ್ಲಪ್ಪ, ಅಲ್ಲಿಗಾನ ಹೋಗಿ ಕರ್ಕೊಂಬರಕ್ಕೆ. ಆಯ್ತು ಬಿಡಮ್ಮ, ನಾನೇ ಕೆರೆ ತಕ್ಕ ಹೋಗಿ ಅಕ್ಕಯ್ಯನ ಕರ್ಕೊಂಬತ್ತೀನಿ. ಬಟ್ಟೆ ಇದ್ರೂ ಇರ್ತವೆ, ಬಾಯಿಲಿ ಮೊದಲು ನೀನು ಅಂತೇಳಿ ಕರ್ಕೊಂಬತ್ತೀನಿ. ಇರು. ಅದೇನಾಗಿತ್ತು ನಿನಗೆ? ಅಯ್ಯೋ ಬಟ್ಟೆ ಒಕ್ಕೊಂಡು ಬರೋ ತಕ್ಕ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು. ಅಯ್ಯೋ ಏನು ವಿಷಯ ಅಂತ ಹೇಳು ಅಂತ ಹೇಳಿರೆ ಹೇಳಂಗೆ ಇಲ್ಲ. ಅಕ್ಕಯ್ಯನು ಬರಲಿ ಅಂತ ಇದೆಯಾ? ಅವಳು ಬಟ್ಟೆ ಒಗೆಯಕ್ಕೆ ಹೋಗೋದಾಳು, ಅವಳು ಬರಂಗೆ ಇಲ್ಲ. ಯೋಟತಾತು. ಆಗಲ್ಲಪ್ಪ, ಬಂದು ನೋಡಿ ನಿಮ್ಮ ಅಕ್ಕ ರದಮ್ಮ ಮಾರಮ್ಮ ತಾಯಿ. ಆದ್ವೆ ನಮ್ಮ ಬಟ್ಟೆ ಒಗ್ಯವು ಎಲ್ಗವ ಎಲ್ಲ ಒಣಗಾಕ್ ಬಂದ ಬಟ್ಟೆನ. ಬಾಯಿಲಿ ರಮೇಶ್ ಅವಾಗಿಂದನ ಅಕ್ಕ ಎಲ್ಲಿ ಅಂತ ಇದ್ದಾನೆ. ಹ್ಞೂ ಅದು ಕಣಮ್ಮ, ಅದು ಎಲ್ಲ ಜಾಲಿಸ್ಕೊಂಡು ತಕೊಂಬಂದು ಮನೆಯಿಂದ ಒಣಗಾಕ್ ಬಂದೆ. ಯಾಕಮ್ಮ ರಮೇಶ, ಯಾಕೋ ಏನಾಯ್ತು ನಿನ್ಗೆ? ಅಯ್ಯೋ ನಿನ್ ತಮ್ಮ ನಿನಗೇನೋ ಸಂತೋಷದ ವಿಚಾರ ಹೇಳ್ಬೇಕಂತೆ. ಅವಾಗಿಂದನ ಬಡ್ಕಂತ ಇದ್ದಾನೆ. ಅದೇನು ಹೇಳು ಅಂತಂದ್ರೆ ನಾನು ತಗೂ ಹೇಳ್ತಾ ಇಲ್ಲ. ಅಕ್ಕಯ್ಯನು ಬರ್ಲಿ, ಇಬ್ರಿಗೂ ಒಂದೇ ಸಲ ಹೇಳ್ತೀನಿ ಅಂತಾನೆ. ಉಣ್ಬಾರಲ್ಲ ಅಂತಂದ್ರೆ ಊಟನೂ ಬೇಡ, ಕಾಫಿನೂ ಬೇಡ, ಯಾತು ಬೇಡ ಅಂತಾನ. ನಿನ್ನ ಕಾತ್ಕೊಂಡು ನಿಂತೇನೆ ನೋಡಮ್ಮ. ಅದೇನು ಅಂತಾನ ವಿಚಾರಿಸಮ್ಮ ಜಲ್ದು. ಹೌದೇನೋ ರಮೇಶ, ಅದೇನು ಅಂತ ಸಂತೋಷದ ವಿಚಾರ? ಅಡಿಕೆ ವ್ಯಾಪಾರದಾಗೆ ಚೆನ್ನಾಗಿ ಲಾಭ ಸಿಗ್ತೀನೋ ನಿನ್ಗೆ? ಅಯ್ಯೋ ಅಕ್ಕ, ಲಾಭ ಸಿಗೋದೇನೋ ನಿಜಾನೇ. ಅಡಿಕೆ ವ್ಯಾಪಾರದಾಗೆ ಚೆನ್ನಾಗಿ ಕೈ ಎತ್ತೈತಿ, ಚೆನ್ನಾಗಿ ಲಾಭನೂ ಬತ್ತೈತಿ. ಹೆಂಗೋ ನಮ್ಮ ಮನೇನೂ ಬಿಡಿಸ್ಕೊಂಡಿದ್ವಿ. ಈಗ ಇಲ್ಲೋಡಿಲಿ ನಮ್ಮ ಜಮೀನ್ ಪತ್ರನೂ ನನ್ನ ಕೈಗೆ ಸೇರೈತಿ. ಹೌದೇನು ರಮೇಶ? ಅಲ್ಲ, ಜಮೀನ್ ಮ್ಯಾಗ್ಲದ ಸಾಲನ ಇನ್ನ ತೀರ್ಸ ಇಲ್ಲ, ಅದ್ ಹೆಂಗೋ ಕೊಟ್ರು ಅವರು? ಅಕ್ಕ, ನಮ್ಮ ಜಮೀನ್ ಪತ್ರನ ಅಡಕ್ಕಿಸ್ಕೊಂಡು ನಮ್ಮ ಅಪ್ಪಗೆ ಜೂಜಾಡಕ್ಕೆ ಸಾಲ ದುಡ್ಡು ಕೊಟ್ಟಿತ್ತಲ್ಲ ಅವಣ್ಣ, ಹನುಮಂತಣ್ಣ ಅಂತ ಹೇಳಿ. ಆ ಅಣ್ಣಗೆ ಇರೋದು ಒಬ್ಬನೇ ಮಗ ಅಲ್ವೇ. ಅವನಿಗೇನೋ ಕೈಕಾಲೆಲ್ಲ ಬಿದ್ದೋಗ್ಯವಂತೆ, ನಡೆಯೋಕ್ಕೂ ಆಗ್ತಿಲ್ಲ, ಮಾತೂ ಗೊತ್ತಿಲ್ವಂತೆ. ಅಯ್ಯೋ ಪಾಪ ಕಣೋ. ಯಾಕೆ ಏನಾಯ್ತಂತ ಅವನಿಗೆ? ಹಂಗ ಬರ್ದಾಗಿತ್ತು ಕಣೋ. ಇರೋದು ಒಬ್ಬ ಮಗ ಪಾಪ. ಹಿಂದೆ ಇಲ್ಲ ಮುಂದೆ ಇಲ್ಲ, ಒಬ್ಬ ಮಗ ಅಂತ ಹೇಳಿ ಎಷ್ಟು ಚೆನ್ನಾಗಿ ಬೆಳೆಸಿತ್ತು ಅವಣ್ಣ. ಹೌದಕ್ಕ, ಒಬ್ಬನೇ ಮಗುಗೆ ಈಗ ಚೆನ್ನಾಗಿಲ್ವಲ್ಲ. ಅವಾಗ ನಮ್ಮ ಅಪ್ಪಂತಗೆ ಮೋಸ ಮಾಡಿಬಿಟ್ಟು ಜೂಜಾಡಕ್ಕೆ ದುಡ್ಡು ಕೊಟ್ಟು ಎಲ್ಲ ಸ್ವಲ್ಪ ದುಡ್ಡು ಕೊಟ್ಟಿದ್ರಂತೆ. ಅದಕ್ಕೆ ನಮ್ಮ ಅಡಿಕೆ ತೋಟದ ಜಮೀನ್ ಪತ್ರನೆಲ್ಲನ ಅಡ ಇಕ್ಕಿಸ್ಕೊಂಡಿದ್ದಾರೆ ನೋಡು. ನಾವು ಇನ್ನೊಬ್ರಿಗೆ ಮೋಸ ಮಾಡಿದ್ವಿ, ಅದಕ್ಕೆ ನನ್ನ ಮಗುಗೆ ಹಿಂಗಾಗೈತೆ, ಇರೋನೊಬ್ಬ ಮಗುಗೆ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಅವಣ್ಣಗೆ ಪಶ್ಚಾತ್ತಾಪ ಆಗೈತಿ. ಅದಕ್ಕೆ ಅವಣ್ಣಯ್ಯ ನಾನು ಕರೆದು, ಈಗಳ ಪರಮೇಶ, ನನ್ನಿಂದ ನಿಮ್ಮ ಅಪ್ಪಯ್ಗೂ ನಿಮಗೂ ಎಲ್ಲರಿಗೂ ಅನ್ಯಾಯ ಆಗೈತೆ, ಅದಕ್ಕೇನೆ ನನ್ನಿಂದ ತಪ್ಪಾಗ್ಬಿಟ್ಟೈತೆ, ನಾನು ಕ್ಷಮಿಸ್ಬಿಟ್ಟು ನಿಮ್ಮ ಜಮೀನ್ ಪತ್ರ ತಗೊಂಡೋಗಪ್ಪ ಅಂತ ಹೇಳಿ ಕೊಟ್ಟು ಕಳಿಸ್ತು ಅವಣ್ಣನೇ. ಹೌದೇನು ರಮೇಶ? ಹೆಂಗೋ ನಮ್ಮ ಜಮೀನ್ ಪತ್ರ ನಮ್ಮ ಕೈಗೆ ಬಂತಲ್ಲ, ನಮ್ಮ ಅಡಿಕೆ ತೋಟ ನಮ್ಮ ಕೈಗೆ ಸಿಕ್ಕರೆ ಸಾಕಪ್ಪ ದೇವ್ರೇ ಅಂತೇಳಿ ದಿನಾ ದೇವ್ರ ತ ಬೇಡ್ಕೊಂತಿದ್ದೆ ಕಣ. ಹೆಂಗೋ ಅಡಿಕೆ ತೋಟ ನಮ್ಮ ಕೈಗೆ ಬಂತಲ್ಲ, ಇನ್ಮೇಲೆ ನಾವು ಮೊದ್ಲೇ ನಂಗೆ ಹಾಕ್ತೀವಿ, ಸುಮ್ಮನಿರು. ದೇವರು ದೊಡ್ಡನು ನೋಡು. ಅನ್ಯಾಯ ಮಾಡಿ ತಕ್ಕಂಗೆ ಅವ್ರಿಗೆ ಶಿಕ್ಷೆ ಕೊಟ್ಟ. ಹೆಂಗೋ ಆ ಅಪ್ಪಗೆ ನಾನು ಮಾಡಿರೋದು ಅನ್ಯಾಯ. ಒಂದು ದುಡ್ಡು ಇಸ್ಕೊಂಡು ಅವ್ ಇಡೀ ಜಮೀನ್ ಪತ್ರನೇ ಅಡಕ್ಕಿಸ್ಕೊಂಡಿದ್ನಲ್ಲ ಅಂತೇಳಿ ಅನ್ಸೈತಿ. ಅದಕ್ಕೇನೆ ನಿನ್ ಕರ್ದು ಆ ಪತ್ರನೆಲ್ಲ ಕೊಟ್ಟಿರೋದು. ಅದಕ್ಕೆ ಕಣಮ್ಮ ಹೇಳೋದು, ಇನ್ನೊಬ್ರಿಗೆ ಯಾರಿಗೂ ಮೋಸ ಮಾಡಬಾರ್ದು ಅಂತನ. ಅಲ್ಲ, ಜನಗಳ ಕಣ್ಣಿಗೆ ಮಣ್ಣೆರ್ಚ್ಬೋದು, ಆದ್ರೆ ಆ ದೇವ್ರ ಕಣ್ಣಿಗೆ ಯಾರು ಮಣ್ಣೆರ್ಚಕ್ ಆಗದೇ ಇಲ್ಲ. ಅದಕ್ಕೆ ಈ ಅಪ್ಪನೇ ಸಾಕ್ಷಿ. ನಮ್ಮಪ್ಪ ಒಂದಿಷ್ಟು ಕುಡಿತತೆ ಜೂಜಾಡುತ್ತೆ ಅಂತ ಹೇಳಿ ಅದನ್ನೇ ಉಪಯೋಗಿಸ್ಕೊಂಡು ಒಂದಿಷ್ಟು ದುಡ್ಡು ಕೊಟ್ಟು ನಮ್ಮ ಇಡೀ ಜಮೀನ್ ಪತ್ರ, ಅಡಿಕೆ ತೋಟದ ಜಮೀನ್ ಪತ್ರ ಎಲ್ಲನ ಈಗ ಅಡ ಇಕ್ಕಿಸ್ಕೊಂಡಿದ್ದ, ಸೈನ್ ಹಾಕಿಸ್ಕೊಂಡು. ಹೆಂಗೋ ಅವ್ರ ಮಗುಗೆ ಚೆನ್ನಾಗಿಲ್ಲದಕ್ಕೆ ಈಗ ಗೊತ್ತಾಗೈತಿ ನಾನ್ ಮಾಡಿರೋದ್ ಮೋಸ. ಅದಕ್ಕೆ ನನ್ನ ಮಗುಗೆ ಹಿಂಗಾಗೈತಿ ಅಂತ ಹೇಳಿ ಅನ್ಸಿ ಅಯ್ಯಪ್ಪ ಎಲ್ಲ ಪತ್ರನೂ ಕೊಟ್ಟು ಕಳ್ಸೈತಿ. ಸರಿಯಪ್ಪ ರಮೇಶ, ಹೆಂಗೋ ನಮ್ಮಪ್ಪ ಎಷ್ಟು ಇಸ್ಕೊಂಡಿದ್ದ ಸಾಲನ ಅದನ್ನ ತೀರಿಸ್ಬಿಡು.
ಮುಂದಿನ ಸಲ ಅಡಿಕೆ ವ್ಯಾಪಾರದಾಗೆ ಬರುತ್ತಲ್ಲ ದುಡ್ಡು ಅದನ್ನೆಲ್ಲ ಕೊಟ್ಬಿಟ್ಟು ತೀರ್ಸ್ಬಿಡು ಆ ಅಪ್ಪಂದು ಇಕ್ಕೆ ಮಕ್ಕೆ ಹೋಗ್ಬೇಡ. ಹೂನಕ್ಕ ನಾನು ಹಂಗೆ ಹೇಳಿದೆ. ಒಂದಿಷ್ಟೇ ಆಗ್ಲೇಳು ಕಣಣ್ಣ, ಹೆಂಗೋ ನಿನಗೆ ನೀನು ಮಾಡಿರೋ ತಪ್ಪು ಅರಿವಾಗೈತಲ್ಲ ಅಷ್ಟೇ ಸಾಕು. ಎಷ್ಟಾದರೂ ಆಗ್ಲೇಳು ಈ ಸರಿ ವ್ಯಾಪಾರ ಆಗುತ್ತಲ್ಲ ಅಷ್ಟು ನಿನ್ನ ಎಲ್ಲಾನ ಕೊಟ್ಬಿಟ್ಟು ತೀರಿಸ್ತೀನಿ, ಆಮೇಲೆ ಪತ್ರ ಕೊಡಿವೆ ಅಂತ ಅಂದೆ. ಅವಣ್ಣ ಹೆಂಗೋ ಕೇಳಿಲ್ಲ. ಇಲ್ಲ ಕಣಪ್ಪ, ನನ್ನಿಂದನ ನಿಮ್ಗೆ ನ್ಯಾಯ ಆಗೈತಿ. ನಿಮ್ಮ ಅಕ್ಕಯ್ಯ ನೀನು ಕಷ್ಟಪಡೋದು ನೋಡಿದ್ರೆ ನನಗೆ ಕೊಳ್ಳೆಲ್ಲ ಹಿಂಡ್ಕೆಂಡಂಗಾಗುತ್ತೆ. ನಿಮ್ಮ ಕಣ್ಣೀರಿನ ಶಾಪದಿಂದನೇ ನನ್ನ ಮಗುಗಿಂತ ಸ್ಥಿತಿ ಬಂತು ಅಂತ ಹೇಳಿ ನನ್ನ ಮನಸ್ಸಿನಾಗೆ ಅದೇ ಕೊರಿತೈತೆ ಕಣಪ್ಪ. ನೀನು ಈ ಜಮೀನು ತಗೊಂಡು ನನ್ನ ಮಗುಗೆ ಒಳ್ಳೇದಾಗಲಿ ಅಂತ ಹೇಳಿ ಆರೈಸಿ ಹೋಗಪ್ಪ ಸಾಕು, ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಮನೆ ಕರೆದು ಕೊಟ್ಟು ಕಳಿಸ್ತು ಕಣಕ್ಕ. ಅದಕ್ಕೆ ಈ ವಿಚಾರನೇ ನಿನಗೂ ಹೇಳ್ಬೇಕು ಅಂತ ಹೇಳಿ ನಾನು ಓಡ್ ಬಂದೆ ಅಲ್ಲಿಂದನ. ಅಕ್ಕ ಇನ್ಮೇಲೆ ಏನು ಯೋಚನೆ ಮಾಡಂಗಿರಲ್ಲ, ನೀನು ಅಷ್ಟೇನೆ. ಇನ್ಮೇಲೆ ಎಲ್ಲೂ ಕೂಲಿ ಹೋಗ್ಬೇಡ. ನಮ್ಮ ಜಮೀನು ನಮಗೆ ಸಿಕ್ಕೈತಲ್ಲ, ನಮ್ಮ ಜಮೀನಾಗೆ ಕೆಲಸ ಮಾಡ್ಕೊಂಡು ಅಡಿಕೆ ವ್ಯಾಪಾರನ ಮುಂದುವರಿಸ್ಕೊಂಡು ನಮ್ಮ ಅಡಿಕೆ ತೋಟನೂ ನಮ್ಗೆ ಸಿಕ್ಕೈತಿ. ನಾವೇ ಅಡ್ರಾಗೆ ಅಡಿಕೆ ಕೊಯ್ಕೊಂಡು ಮಾರಿದ್ರೆ ನಮಗೇನೆ ಹೆಚ್ಚಿನ ಲಾಭ ಸಿಗುತ್ತೆ. ನೀನು ಒಡವೆಗಳ್ನ ನಾನೇ ಮಾಡಿಸ್ಕೊಡ್ತೀನಿ. ನೀನು ನನಗೆ ಕೊಟ್ಟಿದ್ದಲ್ಲ ವ್ಯಾಪಾರ ಮಾಡೋಕ್ಕೆ ಒಡವೆನೆಲ್ಲನ, ಆ ಒಡವೆನೂ ನಾನು ಎಲ್ಲ ಮಾಡಿಸ್ಕೊಡ್ತೀನಿ ಕಣಕ್ಕ. ನೀನೇನು ಚಿಂತೆ ಮಾಡಬೇಡ, ಇನ್ಮೇಲೆ ಕೂಲಿ ಹೋಗ್ಬೇಡ, ಆರಾಮಾಗಿರು ಮನೆಯಾಗಿ. ಅಯ್ಯೋ ಬೇಡ ಕಣೋ ರಮೇಶ, ನನ್ನ ಒಡವೆನು ನೀನೇನು ಮಾಡಿಸ್ಕೊಡ್ಬೇಡ. ಸದ್ಯಕ್ಕೆ ಅವ್ರ ದುಡ್ಡು ಕೊಟ್ಬಿಡು. ಜಮೀನು ಅಡಿಕೆ ಗಿಡಕ್ಕೆ ಚೆನ್ನಾಗಿ ಗೊಬ್ಬರ ಗಿಬ್ಬರ ಹಾಕಿ ನಮ್ಮ ಕೈ ಸೇರೇವಲ್ಲ, ಈಗ ಅವನ್ನೇ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಅಡಿಕೆ ಬೆಳೆದು ಅಡಿಕೆ ವ್ಯಾಪಾರ ಮಾಡಿ ನೀನ್ ಚೆನ್ನಾಗಿರು. ಅಮ್ಮ ನೋಡ್ಕ, ಅಪ್ಪ ಇನ್ನೊಂದು ಒಂದಿಷ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಬಾ. ಕಾಯಿಲೆ ಬಿದ್ದು ಮನ್ಕೊಂಡೈತಿ, ನೋಡಕ್ ಆಗ್ತಿಲ್ಲ ಅದನ್ನ. ಏನ್ ಮಾಡೋದು, ದುಡ್ಡು ಇಲ್ಲದಕ್ಕೆ ನಾನು ಸುಮ್ಮನಾಗಿದ್ದೆ. ಸುಮ್ಮನಿರಿ ಅಮ್ಮಣಿ, ನಿಮ್ಮಪ್ಪ ಹಂಗೆ ವರ್ಗಿ ಸಾಯ್ಲಿ. ಅವ್ನ ಯಾಕೆ ಆಸ್ಪತ್ರೆಗೆ ತೋರಿಸ್ತೀರಿ? ಅವನಂತ ಇದ್ರೆಷ್ಟು ಸತ್ರೆಷ್ಟು. ನಾನು ಯಾವಾಗ ಸಾಯ್ತಾನೋ ಅಂತ ಹೇಳಿ ಕಾಯ್ತಾ ಇದ್ದೀನಿ ಅಂತ ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂತ ಹೇಳ್ತಾಳೆ ಅವಳು. ಸುಮ್ಮನಿರು, ಅವನಿಂದನೇ ತಾನೆ ನಮ್ಗಿಂತ ಸ್ಥಿತಿ ಬಂದಿದ್ದು. ಅಯ್ಯೋ ಸುಮ್ಮನಿರಮ್ಮ, ಈಗೆಲ್ಲ ಒಳ್ಳೇದಾಗ್ತೈತಿ ತಾನೆ. ಸುಮ್ಮನೆ ಯಾಕೆ ಕಾಳೆದೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂತೀಯ ಹೇಳು? ಅಪ್ಪಗೂ ಇವಾಗ ಒಂದಿಷ್ಟು ಬುದ್ಧಿ ಬಂದಿರಂಗ ಐತಿ. ಆಸ್ಪತ್ರೆಗೆ ತೋರಿಸಿ ಹುಷಾರಾದ್ರೆ ಅಯ್ಯಪ್ಪನ ಒಂದಿಷ್ಟು ಜಮೀನ್ ಕಡೆಗೆಲ್ಲ ನೋಡ್ಕೊಂಡು ಚೆನ್ನಾಗಿ ಆಗ್ತೀವಿ ನಾವು. ಮೊದ್ಲಿನಂಗೇನೆ ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ಸರಿ ಕಣಕ್ಕ, ಆಯ್ತು, ನೀನು ಹೇಳ್ದಂಗೆ ಆಗಲಿ. ಹೆಂಗೋ ದೇವ್ರ ದೊಡ್ಡ ನಮ್ಮ ಕಷ್ಟನೆಲ್ಲನ ತೀರಿಸ್ಬಿಟ್ಟ. ರಮೇಶ ಬಾರು, ಹೋಗಿ ನಮ್ಮ ಅಡಿಕೆ ತೋಟ ನಾನು ನೋಡ್ಕೊಂಬರೋಣ ಬಾರು. ನನ್ಗೆ ಯಾಕೋ ಈಗಲೇ ನೋಡ್ಬೇಕು ಅನ್ನಿಸ್ತೈತಿ. ಎಷ್ಟೊಂದು ದಿನ ಆಗಿತ್ತು ನಮ್ಮ ಕೈ ಬಿಟ್ಟು ಹೋಗಿ ಅದು. ಹೆಂಗೋಯ್ತು ಏನೋ ಮತ್ತೆ ನಮ್ಮ ಕೈ ಸೇರೈತಿ. ಸುಮ್ಮನಿರಮ್ಮ, ಈಗಲೇ ಹೋಗ್ತಾಳಂತೆ. ಈಗಿನ ಬಟ್ಟೆ ಹಾಕೊಂಬಂದು ಸುಸ್ತಾಗಿದ್ವಿ. ಅಲ್ಲಿ ಅಡಿಕೆ ತೋಟ ನೋಡಕ್ ಹೋಗ್ತೀನಿ ಅಂತೀಯ. ಬರ್ರಿ ಉಂಡು ಹೋಗಿರಿ ಅಂತಿ. ನಾನು ಬತ್ತೀನಿ. ನನಗೂ ನೋಡ್ಬೇಕು ಅನ್ನಿಸ್ತೈತಿ. ಅಯ್ಯೋ ಬಿಡಮ್ಮ, ನಾನು ಇಂಥ ಸಂತೋಷ ವಿಷಯ ಕೇಳಿನಲ್ಲ, ನನ್ಗಂತೂ ತೃಪ್ತಿ ಆಯ್ತು. ಇನ್ನು ಊಟ ಬೇಡ, ಏನು ಬೇಡ ಅನ್ನಿಸ್ತೈತಿ. ಮೊದ್ಲು ಹೋಗಿ ನಮ್ಮ ಜಮೀನು ನಮ್ಮ ತೋಟ ಎಲ್ಲ ನೋಡ್ಕೊಂಬಂದ್ರೆ ಅಷ್ಟೇ ಸಾಕು. ಹ್ಞೂ ಕಣಕ್ಕ, ನಾವು ಕಷ್ಟಪಟ್ಟಿದ್ಕೂ ಆ ದೇವ್ರ ಪ್ರತಿಫಲ ಕೊಟ್ನಲ್ಲ. ನನ್ನ ಮನಸ್ಸು ಎಷ್ಟು ಒಗ್ಗೂರ ಆಗೈತೆ ಅಂದರೆ ಹೇಳ್ಬಾರ್ದು ಬಿಡು. ಎಷ್ಟು ಲಕ್ಷ ದುಡ್ಡು ಕೊಟ್ರು ಇಂಥ ಸಮಾಧಾನ ಎಂದೂ ಸಿಗಲ್ಲ. ಹಂಗೆ ಕಣಪ್ಪ, ಕಷ್ಟಪಟ್ಟಿದ್ದಕ್ಕೆ ತಕ್ಕಂಗೆ ಪ್ರತಿಫಲ ಸಿಕ್ಕಿದಾಗ ಮನುಷ್ಯಗೆ ಸಂತೋಷ ಆಗುತ್ತೆ, ಮನಸ್ಸು ಒಗ್ಗೂರ ಆಗುತ್ತೆ. ನಡಿಯಕ್ಕ, ಈಗಲೇ ನೋಡ್ಕೊಂಬರೋಣ ನಮ್ಮ ಜಮೀನು ನಮ್ಮ ತೋಟ ಎಲ್ಲನ. ನಾನು ಅಷ್ಟೇನೆ, ನೀನು ಕರ್ಕೊಂಡೋಗಿ ಹೋಗೋಣ. ನಿನಗೆ ಹೇಳ್ಬಿಟ್ಟು ಈ ವಿಷಯನ ಅಂತ ಹೇಳಿನೇ ಬಂದಿದ್ದು. ಸರಿ ಕಣ, ಪತ್ರನ ಅಮ್ಮನ ಕೈ ಕೊಡು, ತಗೊಂಡೋಗಿ ಭದ್ರವಾಗಿ ಇಕ್ಲಿ. ಏಮ್ಮ ತಾಳಮ್ಮ, ಈ ಪತ್ರ ತಗೊಂಡೋಗಿ ಒಳಕ್ಕೆ ಬೀರ್ನಕ್ಕಿಕ್ಕು ಭದ್ರವಾಗಿ. ನಾನು ಅಕ್ಕಯ್ಯನ ಹೋಗಿ ಜಮೀನು ನೋಡ್ಕೊಂಡು ತೋಟ ನೋಡ್ಕೊಂಡು ಬರ್ತೀವಿ. ನೀವಿಬ್ರು ಹೋಗ್ತೀರೇನ್ರೋ? ನಾನು ಬರ್ತೀನಿ ಇರೋ. ನಾನು ನೋಡ್ಬಾರ್ದೇನೋ ನಮ್ಮ ಜಮೀನು ಮತ್ತೆ ನಮ್ಮ ಕೈ ಸೇರೈತಲ್ಲ. ಎಷ್ಟೊಂದು ದಿನ ಆಗಿತ್ತು ಅದನ್ನ ನೋಡಿ. ಅತ್ಲಾಗ ಹೋದ್ರೆ ನನಗೆ ಬೇಜಾರಾಗುತ್ತೆ, ಆ ತೋಟನೆಲ್ಲ ನೋಡಿದೆ ಅಂತ ಹೇಳಿ ಅತ್ಲಾಗ ಹೋಗ್ತಾನೆ ಇರ್ಲಿಲ್ಲ ನಾನು. ಹೆಂಗೋ ಇವಾಗ ನಮ್ದೇ ಆಗೈತಲ್ಲ. ನಾನು ಬರ್ತೀನಿ ಇರ್ರಿ ನಿಮ್ ಜೊತೆಗೆ. ಸರಿ ಕಣಮ್ಮ, ಹೋಗಿ ಪತ್ರನ ಒಳಕ್ಕೆ ಬರೋಗಿ ಹೋಗಿ ಜಮೀನು ನೋಡ್ಕೊಂಬಂದು ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಆರೋ ರಮೇಶ, ನಾವ್ ಹಂಗ ಹೋಗ್ತಾ ಇರೋಣ. ಅಮ್ಮಯ್ಯ ಹಿಂದೆ ಬರುತ್ತೆ. ನನ್ಗಂತೂ ಎಷ್ಟೊತ್ತಿಗೆ ನೋಡ್ತೀನೋ ನಮ್ಮ ತೋಟನ ಅನ್ನಿಸ್ತೈತಿ. ಬಾ ಹೋಗೋಣ. ಸರಿ ನಡಿಯಕ್ಕ, ಹೋಗ್ತಾ ಇರೋಣ. ಅಮ್ಮಾಯಿ ಬತ್ತೈತೆ. ಅಯ್ಯೋ ನನ್ನೇ ಬಿಟ್ಟೆ ಹೊಟ್ಟೆ ಬಿಟ್ರೆ ಅಕ್ಕ ತಮ್ಮನು. ನಾನು ಬತ್ತೀನಿ ಅಂತ ಅಂದಂಗೆಲ್ಲ ನೋಡ ಅವ್ರಿಬ್ರೆ ಹೋಗಿರೋದ. ರಮೇಶ, ರಾಧಮ್ಮ, ನಾನು ಬತ್ತೀನಿ ಇರೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.